ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಹೊಸದೊಂದು ವಿಡಿಯೋಕ್ಕೆ ನಮಸ್ಕಾರ. ನಾನಿವಾಗ ಗೋಡನ್ ಹತ್ರ ಬಂದಿದ್ದೀನಿ. ಈಗ ಸರಿಸುಮಾರು ಟೈಮು ಬಂದು 4:40 ಆಯಿತು. ಈಗ ಗಾಡಿ ಹೊರಡಬೇಕು. ಹೊಸಕೋಟೆಗೆ ಲೋಡ್ ಆಗೈತೆ. ಯಾಕೆಂದ್ರಪ್ಪ ಇಷ್ಟೊತ್ತಿಗೆ ಬಿಡೋದಂದರೆ 7 ಗಂಟೆಗೆ ನೋ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗಡೆ ಗಾಡಿ ಸಿಟಿ ದಾಟ್ಕೊಬೇಕು. ಅದಕ್ಕೋಸ್ಕರ ಇಷ್ಟೊತ್ತಿಗೆ ಡೈಲಿ ನಾನು ಇಷ್ಟೊತ್ತಿಗೆ ಬರೋದು. ಸಿಟಿಯಿಂದ ಆಚೆ ಹೋಗೋದಿದ್ರೆ ಸಿಟಿ ಒಳಗಡೆ ಹೋಗ್ಬೇಕಲ್ಲ, ಅದರಿಂದ ಏನು ಮಾಡೋದು. ಬನ್ನಿ, ಗಾಡಿ ಶಿಪ್ ವೀಲ್ ತೊಳ್ಕೊಬೇಕು. ನೀರು ತಂದು ಇಟ್ಕೊಂಡಿದ್ದೀನಿ. ವಿಷಯ ಏನಪ್ಪ ಅಂತಂದರೆ, ನಾವು ಬೆಳಗ್ಗೆ ಹೊತ್ತು ಗಾಡಿಗೆ ಹೊರಡ್ಬೇಕಾದಾಗ ನಾವು ಹೇಗೆ ಮುಖ ತೊಳ್ಕೊಂಡು ಗಾಡಿಗೆ ಬರ್ತೀವೋ ಅದೇ ಥರನೇ ಬೆಳಗ್ಗೆ ಹೊತ್ತು ಗಾಡಿ ಶೇಪು ವೀಲ್ ತೊಳಿಬೇಕು. ಅದು ಮಲಗಿರೋ ಗಾಡಿ ಎಚ್ಚರಿಸ್ಬೇಕಲ್ವ, ಅದರಿಂದ ಗಾಡಿ ಶೇಪು ವೀಲೆಲ್ಲ ತೊಳ್ಕೊಂಡು ಡೈಲಿ ನಾವು ಗಾಡಿ ಬಿಡೋದು. ಬನ್ನಿ ಹೊರಡೋಣ. ಲೇಬರೆಲ್ಲ ಕಾಯ್ತವ್ರೆ ರೋಡಲ್ಲಿ. ಈಗ ಹೋಗಿ ಕಂಪ್ನಿಯಿಂದನೇ ಲೇಬರ್ ಕೊಡ್ತಾರೆ, ಅವ್ರು ಕರ್ಕೊಂಡು ಹೊರಡ್ಬೇಕು. ಬನ್ನಿ ಹೊರಡೋಣ. ಇದು ನೋಡ್ತಾ ಇರ್ಬೋದು, ಇದು ನಮ್ಮ KBD ಟೋಲು. ಇಲ್ಲಿ ಲೇಬರ್ ಬಂದಿದ್ದಾರೆ, ಕಂಪ್ನಿ ಲೇಬರ್ ಇವರು. ಲೇಬರ್ ಕರ್ಕೊಂಡು ಇನ್ನೇನು ಹೊರಡಬೇಕು. ಬನ್ನಿ ಹೊರಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಈ ಜಾಗ ಈ ಗೊರಗುಂಟೆಪಾಳ್ಯ ಸಿಗ್ನಲಿಂದ ಹಿಂದೆಗಡೆ ರಾಜ್ಕುಮಾರ್ ಸಮಾಧಿ ಕಡೆ ಹೋಗೋ ಸಿಗ್ನಲ್ ಇದು. ಡೈಲಿ ಏನು ಸಮಸ್ಯೆ ಅಂತಂದರೆ, ಇಲ್ಲಿ ಈ ಬೆಳಗ್ಗೆ ಹೊತ್ತು ಬಂದರೆ ಈ ಸ್ಲೀಪರ್ ಬಸ್ ಬರ್ತಾವಲ್ಲ, ಅವು ಈ ರೋಡಲ್ಲೇ ನಿಂತ್ಕೊಂಡು ಡ್ರಾಪ್ ಮಾಡ್ತಾ ಇರ್ತಾರೆ. ಜನಗಳು ಇಳಿಸೋದು, ಲಗೇಜ್ಗಳು ಇಳಿಸೋದು, ಇದೆಲ್ಲ ಇಲ್ಲಿ ರೋಡಲ್ಲೇ ಮಾಡ್ತಾ ಇರ್ತಾರೆ. ಅದರಿಂದ ಇಲ್ಲೇ ಒಂದು 15 to 20 ನಿಮಿಷ ಇಲ್ಲೇ ಟೈಮ್ ತಿಂದು ಹೋಗ್ಬಿಡ್ತೈತೆ. ಒಂದೇ ಒಂದು ಪಾಸ್ ಮಾಡಲ್ಲ, ಏನೂ ಇಲ್ಲ. ಗಾಡಿಗಳು ಸೈಡಲ್ಲೂ ಹಾಕೊಂಡು ಜನಗಳನ್ನ ಇಳಿಸಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತೈತಿ. ಗೊರಗುಂಟೆಪಾಳ್ಯ ಸಿಗ್ನಲ್ಗೆ ಬಂದರೆ ಡೈಲಿ ಇದೇ ಟ್ರಾಫಿಕ್ಕು. ಎಷ್ಟೊತ್ತಲ್ಲಾದರೂ ಬನ್ನಿರಿ, ಬರೀ ಇದೇ ಪ್ರಾಬ್ಲಮೇ ಇಲ್ಲಿ. ಈ ಹೆಬ್ಬಾಳ ಸಿಗ್ನಲಲ್ಲಿ 3 ಸೆಕೆಂಡ್ಗೆ ಈ ಸಿಗ್ನಲ್ ಬಿದ್ದತ್ತದೆ. ಗ್ರೀನಿಂದ ರೆಡ್ ಆಗುತ್ತದೆ. 5 ಗಂಟೆಗೆ ಎದ್ದು ಬಂದರೆ ಏನು ಬೆನಿಫಿಟ್ ಅಂತಂದರೆ, ನಮ್ಮ ಬೆಂಗಳೂರು ಪಾಸ್ ಮಾಡೋದಕ್ಕೆ ವೆಹಿಕಲ್ಗಳು ಜಾಸ್ತಿ ಇರೋಲ್ಲ ಬೆಳಗ್ಗೆ ಹೊತ್ತು. ಅದರಿಂದ ದೊಡ್ಡ ಗಾಡಿಗಳು ಟರ್ನೇಜ್ ಹಾಕೊಂಡಿಡ್ತೀವಿ. ಮತ್ತು ಲೋಡ್ ಗಾಡಿಗಳು ಸಿಟಿನಲ್ಲಿ ಬಂದರೆ ಗಾಡಿ ಜಾಸ್ತಿ ಇರೋ ಟೈಮಲ್ಲಿ ಪಾಸ್ ಮಾಡೋಕ್ಕೆ ಕಷ್ಟ. ಬರೀ ಒಂದೇ ಗೇರಲ್ಲಿ ಹೋಗ್ತಾ ಇರಬೇಕು. ನಿಧಾನಕ್ಕೆ ಡೀಸೆಲ್ ಸಿಕ್ಕಾಪಟ್ಟೆ ಕುಡ್ದೋಗ್ಬಿಡ್ತೇವೆ. ಕೊಡೋ ಬಾಡಿಗೆಗೆ ಡೀಸೆಲ್ಲೇ ಕುಡ್ದೋಗ್ಬಿಡ್ತೈತೆ. 10 ಗಂಟೆ ಮೇಲೆ 11 ಗಂಟೆ ಮೇಲೆ ನೋ ಎಂಟ್ರಿ ಬಿಟ್ಟಾದ್ಮೇಲೆ ಬರ್ಬೋದು. ಬಂದ್ರೂ ಡೀಸೆಲೆಲ್ಲ ಫುಲ್ ಸಿಕ್ಕಾಪಟ್ಟೆ ಕುಡ್ದೋಗ್ತೈತೆ. ಅದರಿಂದ ಅಲ್ಲೋಗ್ಬಿಟ್ಟು ಆರಾಮಾಗಿ ಅನ್ಲೋಡಿಂಗ್ ಪಾಯಿಂಟಲ್ಲಿ ಆರಾಮಾಗಿ ಮಲ್ಕೊಂಡ್ರೂ ಪರವಾಗಿಲ್ಲ. ಬೆಳಗ್ಗೆ ಹೊತ್ತು 5 ಗಂಟೆಗೆ ಬೇಗ ಬಂದರೆ ಸ್ವಲ್ಪ ಡೀಸೆಲ್ ಸೇವ್ ಆಗುತ್ತೆ, ಟ್ರಾಫಿಕ್ ಇರೋಲ್ಲ. ಆದ್ದರಿಂದ ನಾವು ಬೆಳಗ್ಗೆ ಹೊತ್ತು 5 ಗಂಟೆಗೆ ಎದ್ದು ಬರೋದು. ಅನ್ಲೋಡ್ ಆಗೋದೇ, ಗೋಡನ್ಗಳು ಓಪನ್ ಆಗೋದೇ 10 ಗಂಟೆ ಮೇಲೆ. ಆದರೆ ನಾವು ಸಿಟಿ ಒಳಗಡೆ ಬರಬೇಕು. ಔಟ್ರಲ್ಲಿ ಬರ್ಬೋದು ದೊಡ್ಡಬಳ್ಳಾಪುರದ ಮೇಲೆ. ನಮ್ಮ ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ಕಡೆಯಿಂದ ಹೊಸಕೋಟೆಗೆ ಬರ್ಬೋದು. ಆದರೆ ನಮಗಲ್ಲಿ 35 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಅಲ್ಲೂ ಡೀಸೆಲ್ ವೇಸ್ಟು. 11 ಗಂಟೆ ಮೇಲೆ ಸಿಟಿ ಒಳಗಡೆ ಬರೋಣ ಅಂತಂದರೆ ಟ್ರಾಫಿಕ್ಕು. ಆದ್ದರಿಂದ ನೋಡಿ, ಈ ಥರ ರೋಡ್ ಖಾಲಿ ಇರುತ್ತೆ. ಅದರಿಂದ 5 ಗಂಟೆಗೆ ಎದ್ದು ಬರೋದು. ಆಲ್ರೆಡಿ ಅನ್ಲೋಡಿಂಗ್ ಪಾಯಿಂಟಿಗೆ ರೀಚ್ ಆಗಿದ್ದಾಯಿತು. ಇದೇ ವೇರ್ ಹೌಸು, SOKN ರಿಲಯನ್ಸ್ ಹೊಸಕೋಟೆ. ಲಾಸ್ಟಲ್ಲಿ 2ನೇದು ರೋಲಿಂಗ್ ಸೆಟ್ ಇದೆಯಲ್ಲ, ಅದೇ ಜಾಗದಲ್ಲಿ ಗಾಡಿ ಅನ್ಲೋಡ್ ಆಗೋದು. ಟೈಮು 4:15. ಇವಾಗ ನಮ್ಮದು ಗಾಡಿ ಅನ್ಲೋಡ್ ಆಯಿತು. ಸ್ವಲ್ಪ ಬಿಲ್ಲಿನ ಪ್ರಾಬ್ಲಮ್ ಆಗಿ ಸ್ವಲ್ಪ ಅನ್ಲೋಡ್ ಆಗೋದು ಲೇಟ್ ಆಯಿತು. ನೋಡಿರ್ಬೋದು, ಡಾಕಲ್ಲಿ ಗಾಡಿ ನಿಂತೈತೆ. ಗಾಡಿ ಎಲ್ಲ ಅನ್ಲೋಡ್ ಆಯಿತು. ಇನ್ನೇನು ಬಿಲ್ಲಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿಂದ ಬಿಡಬೇಕು. ಇತ್ತ ಕಡೆಯಿಂದ MT, ನಾವು ನೆಲಮಂಗಲಗೆ, ಹೊಸಕೋಟೆಯಿಂದ ಮತ್ತು ನೆಲಮಂಗಲಗೆ MT ಹೋಗೋದು. ಇವತ್ತಿನ ವಿಡಿಯೋ ಮುಗೀತು. ಇನ್ನು ಹೊಸ ವಿಡಿಯೋಗೆ ಸಿಗೋಣ. ಬಾಯ್.